ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಫಾರ್ಮಸಿ ಬಾಂಧವರೇ ಹಾಗೂ ಫಿಸಿಯೋಥೆರಪಿ ಬಾಂಧವರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ ಗೆಳೆಯರೇ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾದಂತಹ ಈ ಫಾರ್ಮಸಿಸ್ಟ್ ಆಗಲಿ, ಫಿಸಿಯೋಥೆರಪಿಸ್ಟ್ ಆಗಲಿ, ನರ್ಸಸ್ ಆಗಲಿ, ಅವರು ಕೂಡ ಈ ಒಂದು ಅರೆ ವೈದ್ಯಕೀಯ ಸಿಬ್ಬಂದಿಗಳನ್ನು ಸೇವಾನಿರತ ಕೋಟಾದಡಿ ಉನ್ನತ ಶಿಕ್ಷಣಕ್ಕಾಗಿ ಕಳುಹಿಸಲು ನಿರ್ಬಂಧಿಸುವ ಕುರಿತು. ಅಂತಂದರೆ ಎಷ್ಟೋ ಜನ ಈ GNM ಮಾಡಿಕೊಂಡು ಆಮೇಲೆ BSc ನರ್ಸಿಂಗ್, ಪೋಸ್ಟ್ BSc ನರ್ಸಿಂಗ್, MSc ನರ್ಸಿಂಗ್ ಅಥವಾ ಮತ್ತೊಂದು ಮಾಡ್ತಾಯಿದ್ರು, ಅಥವಾ ಫಾರ್ಮಸಿಯಲ್ಲಿ ಕೂಡ ಮುಂದೆ D ಫಾರ್ಮ ಮಾಡಿದರು, B ಫಾರ್ಮ ಮಾಡ್ತಿದ್ರು, ಫಿಸಿಯೋಥೆರಪಿ ಮಾಡಿದ್ದರು, ಮಾಸ್ಟರ್ ಆಫ್ MSc ಇನ್ ಫಿಸಿಯೋಥೆರಪಿ ಮಾಡ್ತಾಯಿದ್ರು. ಅಂಥವರು ಕೂಡ ಒಂದು ಅರೆ ವೈದ್ಯಕೀಯ ಸಿಬ್ಬಂದಿಗಳನ್ನು ಸೇವಾನಿರತ ಯಾರ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರುಗಳು ಈ ಒಂದು ಇನ್ ಸರ್ವಿಸ್ ಎಜುಕೇಷನ್ಗೆ ಹೋಗ್ತಾಯಿದ್ರು. ಅದನ್ನು ನಿರ್ಬಂಧಿಸುವ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಸುತ್ತೋಲೆ ಬಂದಿದೆ ಸ್ನೇಹಿತರೆ. ಬೆಂಗಳೂರು ದಿನಾಂಕ 6/12/2025 ಕರ್ನಾಟಕ ಸರ್ಕಾರದ ಸಚಿವಾಲಯದಿಂದ. ಬನ್ನಿ ಇದರ ವಿವರಗಳನ್ನು ನೋಡೋಣ. ವಿಷಯ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅರೆ ವೈದ್ಯಕೀಯ ಸಿಬ್ಬಂದಿಗಳನ್ನು ಸೇವಾನಿರತ ಕೋಟಾದಡಿ ಉನ್ನತ ಶಿಕ್ಷಣಕ್ಕಾಗಿ ಕಳುಹಿಸಲು ನಿರ್ಬಂಧಿಸುವ ಕುರಿತು. ಉಲ್ಲೇಖ: ಕರ್ನಾಟಕ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು ನರ್ಸಿಂಗ್, ಫಾರ್ಮಸಿ ಆ್ಯಂಡ್ ಫಿಸಿಯೋಥೆರಪಿ ಕೋರ್ಸಸ್ ಅಮೆಂಡ್ಮೆಂಟ್ ರೂಲ್ಸ್ 2013. ಕರ್ನಾಟಕ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊಹಿಬಿಷನ್ ಆಫ್ ಕ್ಯಾಪಿಟೇಷನ್ ಫೀ ಆ್ಯಕ್ಟ್ 1984 ಕಾಯ್ದೆಯಡಿ ಕಲಂ 14 ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಫಾರ್ ನರ್ಸಿಂಗ್ ಆ್ಯಂಡ್ ಫಾರ್ಮಸಿ ಆ್ಯಂಡ್ ಫಿಸಿಯೋಥೆರಪಿ ಕೋರ್ಸಸ್ ಅಮೆಂಡ್ಮೆಂಟ್ ರೂಲ್ 2003 ಮತ್ತು ಕರ್ನಾಟಕ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು ನರ್ಸಿಂಗ್, ಫಾರ್ಮಸಿ ಆ್ಯಂಡ್ ಫಿಸಿಯೋಥೆರಪಿ ಕೋರ್ಸಸ್ ಅಮೆಂಡ್ಮೆಂಟ್ ರೂಲ್ಸ್ 2013ಗಳ ಅಡಿಯಲ್ಲಿ ಕ್ರಮ ವಹಿಸಲಾಗುತ್ತಿದೆ. ಅಂತಂದರೆ 2003ರಲ್ಲಿ ಹಾಗೂ 2013ರಲ್ಲಿ ಈ ಒಂದು ಈ ಉಲ್ಲೇಖಗಳಲ್ಲಿ ಬಂದಂಥ ಏನು ಆ್ಯಕ್ಟ್ ಇದೆ ಅದನ್ನು ಅನುಗುಣವಾಗಿ ಅದರ ಅಡಿಯಲ್ಲಿ ಈ ಒಂದು ಕ್ರಮವನ್ನು ವಹಿಸಲಾಗುತ್ತಿದೆ. ಸದರಿ ನಿಯಮಗಳಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅರೆ ವೈದ್ಯಕೀಯ ಸಿಬ್ಬಂದಿಗಳನ್ನು ಸೇವಾನಿರತ ಕೋಟಾದಡಿ B ಫಾರ್ಮಾ, ನರ್ಸಿಂಗ್, ಫಿಸಿಯೋಥೆರಪಿ, ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ಗಳಿಗಾಗಿ ಕಳುಹಿಸುವ ಸಂಬಂಧ ಕ್ರಮ ವಹಿಸಲಾಗುತ್ತಿದೆ. ಪ್ರಸ್ತುತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಅಗತ್ಯ ಸೇವೆಯನ್ನು ಪೂರೈಸುವ ಇಲಾಖೆಯಾಗಿದ್ದು, ಜನರ ಆರೋಗ್ಯ ಮಟ್ಟವನ್ನು ಸುಧಾರಿಸಲು ಮತ್ತು ರೋಗಿಗಳ ಶುಶ್ರೂಷೆಯನ್ನು ನಿಗದಿತ ಅವಧಿಯಲ್ಲಿ ಆರೈಕೆ ಮಾಡಬೇಕಾಗಿದ್ದು, ಇಲಾಖೆಯಲ್ಲಿ ಅರೆ ವೈದ್ಯಕೀಯ ಸಿಬ್ಬಂದಿಗಳ ಕೊರತೆ ಇರುತ್ತದೆ. ಇಂತಹ ಸಮಯದಲ್ಲಿ ಅರೆ ವೈದ್ಯಕೀಯ ಸಿಬ್ಬಂದಿಗಳನ್ನು ಸೇವಾನಿರತ ಕೋಟಾದಡಿ ಉನ್ನತ ವ್ಯಾಸಂಗಕ್ಕೆ ನಿಯೋಜಿಸುವುದರಿಂದ ಇಲಾಖೆಯಲ್ಲಿ ನಿವೃತ್ತವಾದ ಸಿಬ್ಬಂದಿಯು ಕೊರತೆ ಉಂಟಾಗಿ ಇಲಾಖೆಯು ಒದಗಿಸುವ ಸೇವೆಯಲ್ಲಿ ಅಡೆತಡೆ ಉಂಟಾಗುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ಈ ವಿಷಯಗಳಲ್ಲಿ ಉನ್ನತ ಶಿಕ್ಷಣ ನುರಿತ ಸಿಬ್ಬಂದಿಗಳ ನೇರ ನೇಮಕಾತಿ ಆಗುತ್ತಿರುವುದರಿಂದ ಇಲಾಖಾ ಸಿಬ್ಬಂದಿಗಳನ್ನು ಉನ್ನತ ವ್ಯಾಸಂಗಕ್ಕಾಗಿ ಕಳುಹಿಸಲು ಕುರಿತು ಪರಿಶೀಲಿಸುವ ಅಗತ್ಯತೆ ಇರುತ್ತದೆ. ಮುಂದುವರೆದು ಯಾವ ಮಾನದಂಡಗಳ ಆಧಾರದ ಮೇಲೆ ಸಿಬ್ಬಂದಿಗಳನ್ನು ಆಯ್ಕೆ ಮಾಡುವುದು ಎನ್ನುವ ಕುರಿತು ಸಹ ಮಾನದಂಡಗಳು ನಿರ್ಧರಿಸಬೇಕಾಗಿರುತ್ತದೆ. ಒಟ್ಟಿನಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಸಿಬ್ಬಂದಿಗಳನ್ನು ಪ್ರಯೋಜಿಸಲು ಯೋಜನೆಯು ರೂಪರೇಷೆಗಳನ್ನು ಸಿದ್ಧಪಡಿಸುವ ಅಗತ್ಯತೆ ಇದ್ದು, ಆರ್ಥಿಕ ಇಲಾಖೆಯು ಸಹ ಈ ವಿಷಯದಲ್ಲಿ ಒಂದು ನಿರ್ದಿಷ್ಟವಾದ ಯೋಜನೆಯನ್ನು ರೂಪಿಸಿದ ನಂತರವೇ ಸಿಬ್ಬಂದಿಗಳನ್ನು ಉನ್ನತ ಶಿಕ್ಷಣಕ್ಕೆ ಪ್ರಯೋಜಿಸಲು ಸೂಚಿಸಿರುತ್ತದೆ. ಗೆಳೆಯರೇ, ಏನು ಅಂತಂದರೆ ಈ ಒಂದು ಫಾರ್ಮಸಿ ಅಧಿಕಾರಿಗಳಾಗಲಿ, ನರ್ಸಿಂಗ್ ಆಫೀಸರ್ಸ್ಗಳಾಗಲಿ, ಅಥವಾ ಈ ನಮ್ಮ ಫಿಸಿಯೋಥೆರಪಿಸ್ಟ್ಗಳಾಗಲಿ ಇವರಿಗೆ ಉನ್ನತ ವ್ಯಾಸಂಗಕ್ಕೆ ಹೋಗ್ತಾಯಿದ್ದು ಕಾರಣಾಂತರಗಳಿಂದ ಸ್ಟಾಫ್ ಕೊರತೆ ಇರುವುದರಿಂದ
ಮತ್ತು ಸುಮಾರು ಈ ಒಂದು ಸ್ಟಾಫ್ಗಳು ನಿವೃತ್ತಿ ಹೊಂದಿರುವುದರಿಂದ ಅಲ್ಲಿ ಕೊರತೆ ಉಂಟಾಗುವ ಸಾಧ್ಯತೆ ಮೇರೆಗೆ ಈ ಒಂದು ಕ್ರಮವನ್ನು ಸರ್ಕಾರದ ಅಂಗವಾಗಿ ತೆಗೆದುಕೊಳ್ಳಲಾಗಿದೆ ಸ್ನೇಹಿತರೆ. ಆದುದರಿಂದ ಈ ವಿಷಯದಲ್ಲಿ ಇಲಾಖೆಯು ಒಂದು ನಿರ್ದಿಷ್ಟವಾದ ಯೋಜನೆಯನ್ನು ರೂಪಿಸುವವರೆಗೆ ಭವಿಷ್ಯದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ಅರೆ ವೈದ್ಯಕೀಯ ಅಧಿಕಾರಿ ಸಿಬ್ಬಂದಿಗಳನ್ನು ಉನ್ನತ ಶಿಕ್ಷಣಕ್ಕಾಗಿ ಸೇವಾನಿರತ ಕೋಟಾಕ್ಕೆ ಆಯ್ಕೆ ಮಾಡುವುದನ್ನು ನಿರ್ಬಂಧಿಸಿದೆ. ಅಂತಂದರೆ ನಮ್ಮ ಆರ್ಥಿಕ ಇಲಾಖೆ ಯಾವುದೇ ಮಾನದಂಡಗಳು ಇಲ್ಲ, ಮತ್ತು ಆ ಒಂದು ರೂಪರೇಷೆಗಳು ಮಾನದಂಡಗಳು ಒಂದು ಸೆಟ್ ಗೈಡ್ಲೈನ್ಸನ್ನು ಮಾಡಿದ ನಂತರ ಮತ್ತೆ ಆರಂಭ ಮಾಡುವುದು ಇಲ್ಲ ಎನ್ನುವುದು ವಿಚಾರದಲ್ಲಿಟ್ಟುಕೊಂಡು ಈ ಒಂದು ಉನ್ನತ ವ್ಯಾಸಂಗವನ್ನು ಇಲ್ಲಿ ನಿಲ್ಲಿಸಲಾಗಿದೆ ಸ್ನೇಹಿತರೆ. ಸೊ ಈ ಒಂದು ನರ್ಸಿಂಗ್ ಆಫೀಸರ್ಸ್ ಆಗಲಿ ಅಥವಾ ಫಿಸಿಯೋಥೆರಪಿಸ್ಟ್ ಆಗಲಿ ಅಥವಾ ಫಾರ್ಮಸಿ ಆಫೀಸರ್ಸ್ ಆಗಲಿ ಇವರುಗಳ ಉನ್ನತ ವ್ಯಾಸಂಗವನ್ನು ಇಲ್ಲಿಂದ ನಿರ್ಬಂಧಿಸಲಾಗಿದೆ. ಹಾಗಾದರೆ ಇನ್ನೂ ಹೊಸ ಹೊಸ ಆಯಾಮಗಳು ಯಾವ್ಯಾವು ತೆಗೆದುಕೊಳ್ಳುತ್ತದೆ ಸರ್ಕಾರ ಎನ್ನುವುದು ಕಾದು ನೋಡಬಹುದು ಸ್ನೇಹಿತರೆ. ಅದಲ್ಲದೆ ಇವಾಗ ಡಾಕ್ಟರ್ಸ್ಗಳು ಕೂಡ ಉನ್ನತ ವ್ಯಾಸಂಗಕ್ಕಾಗಿ ಹೊರಡ್ತಾ ಇರ್ತಾರೆ ಸ್ನೇಹಿತರೆ. ಅಂತಂದರೆ ಪ್ರತಿ ವರ್ಷ ಡಾಕ್ಟರ್ಸ್ಗಳು ಅಪ್ಲೈ ಮಾಡ್ತಾರೆ, ಅವರಿಗೆ ಸಿಕ್ಕಂಥ ಕೋಟಾದಡಿ ಹೊರಡ್ತಾ ಇರ್ತಾರೆ. ಹಾಗಾದರೆ ಅವರಿಗೆ ಆ ಒಂದು ಯಾವುದಾದರೂ ಈ ನಿರ್ಬಂಧವನ್ನು ಹೇರಿಸಲಾಗಿದೆ. ಕಾರಣ ನಾವು ನೋಡ್ತಾ ಇರ್ತೀವಿ, ಕೆಲವೊಂದು PHC ಸೆಂಟರ್ಸ್ಗಳಲ್ಲಿ ಆಗಲಿ ಅಥವಾ CHC ಸೆಂಟರ್ಸ್ಗಳಲ್ಲಾಗಲಿ ಅಥವಾ ತಾಲೂಕು ಆಸ್ಪತ್ರೆಗಳಲ್ಲಾಗಲಿ ಅಥವಾ ಜಿಲ್ಲಾ ಆಸ್ಪತ್ರೆಗಳಲ್ಲಾಗಲಿ ಕೆಲ ಡಾಕ್ಟರ್ಗಳ ಕೊರತೆಗಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾದರೆ ಅವರುಗಳನ್ನು ಇಲ್ಲಿ ಯಾಕೆ ನಿರ್ಬಂಧಿಸಿಲ್ಲ ಎನ್ನುವಂಥ ಪ್ರಶ್ನೆ ಬರುತ್ತೆ. ಕೆಲವರು ಈ ಒಂದು ಪರ್ಟಿಕ್ಯುಲರ್ಲಿ PDF ಅನ್ನು ನನಗೆ ಶೇರ್ ಮಾಡಿ ಕೇಳಿದರು, ಸರ್ ಯಾಕೆ ಸರ್ ನರ್ಸಸ್ಗಳನ್ನು, ಫಿಸಿಯೋಥೆರಪಿಸ್ಟ್ಗಳನ್ನು, ಫಾರ್ಮಸಿಸ್ಟ್ಗಳನ್ನು ಮಾತ್ರ ನಮ್ಮ ಸರ್ಕಾರದವರು ಈ ಒಂದು ಉನ್ನತ ವ್ಯಾಸಂಗಕ್ಕೆ ಹೋಗಬಾರ್ದೆನ್ನುವಂಥ ಒಂದು ನಿರ್ಬಂಧನೆಯನ್ನು ಹೋರಿದ್ದಾರೆ. ಆಮೇಲೆ ಡಾಕ್ಟರ್ಸ್ಗಳಿಗೆ ಮಾತ್ರ ಈ ಒಂದು ಯಾವುದೇ ರೀತಿಯಾದಂತಹ ಕಾನೂನುಗಳನ್ನು ಹೋರಿಲ್ಲ ಎನ್ನುವುದನ್ನು ನನ್ನೊಂದಿಗೆ ಕೆಲವರು ಮೆಸೇಜ್ ಮಾಡಿ ಕೇಳಿದರು ಸ್ನೇಹಿತರೆ. ಅದರ ಬಗ್ಗೆ ನಾನು ಅಷ್ಟು ಕಾಮೆಂಟ್ ಮಾಡಲಿಕ್ಕೇನೇನು ಹೋಗಲ್ಲ. ಆದರೆ ಏನು ಅಂತಂದರೆ ಈ ಒಂದು ಸ್ಟಾಫ್ಗಳ ಕೊರತೆ ಇರುವುದರಿಂದ ಈ ಮಾನ್ಯ ಸರ್ಕಾರದವರು ಈ ಒಂದು ಕ್ರಮ ಕೈಗೊಂಡಿದ್ದಾರೆ ಎನ್ನುವುದು ಈ ಒಂದು ಪತ್ರದ ಮೂಲಕ ತಿಳಿದು ಬರುತ್ತದೆ ಸ್ನೇಹಿತರೆ. ಬಟ್ ಇನ್ನು ಡಾಕ್ಟರ್ಸ್ಗಳು ಉನ್ನತ ವ್ಯಾಸಂಗಕ್ಕೆ ಹೋಗ್ತಾ ಇದ್ದಾರೆ, ಆ ಮಾತು ಕೂಡ ಅಲ್ಲ ಗಳೆಯುವಂತಿಲ್ಲ. ಸೊ ಮುಂದುವರೆದು ಉನ್ನತ ಶಿಕ್ಷಣಕ್ಕಾಗಿ ಸೇವಾನಿರತ ಕೋಟಾಕ್ಕೆ ಆಯ್ಕೆ ಮಾಡುವುದನ್ನು ನಿರ್ಬಂಧಿಸಿ ಮತ್ತು ಇಲಾಖಾ ಮುಖ್ಯಸ್ಥರು ಈ ಕುರಿತು ಉನ್ನತ ವ್ಯಾಸಂಗಕ್ಕಾಗಿ ಅರ್ಜಿ ಸಲ್ಲಿಸುವ ಸಿಬ್ಬಂದಿಗಳ ಮನವಿಯನ್ನು ಪರಿಗಣಿಸದಂತೆ ಮತ್ತು ಈ ಕುರಿತು ಯಾವುದೇ ನಿರಾಪೇಕ್ಷಣಾ ಪತ್ರವನ್ನು ನೀಡದಂತೆ ಸೂಚಿಸಿದೆ. ಒಂದು ವೇಳೆ ಮೇಲ್ಕಂಡ ಸೂಚನೆಯನ್ನು ಪರಿಗಣಿಸದೆ ಉನ್ನತ ಶಿಕ್ಷಣಕ್ಕಾಗಿ ಸೇವಾನಿರತ ಕೋಟಾದಡಿ ಮನವಿ ಸಲ್ಲಿಸುವ ಸಿಬ್ಬಂದಿಗಳಿಗೆ ನಿರಾಪೇಕ್ಷಣಾ ಪತ್ರವನ್ನು ನೀಡಿದ್ದಲ್ಲಿ ಹಾಗೂ ಉನ್ನತ ವ್ಯಾಸಂಗಕ್ಕೆ ಅನುಮತಿ ನೀಡಿದ್ದಲ್ಲಿ ಅಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಎನ್ನುವಂಥ ಮಾತನ್ನು ಶ್ರೀಮತಿ ಅಕ್ಕ ಮಹಾದೇವಿಯವರು, ಸರ್ಕಾರದ ಉಪಕಾರ್ಯದರ್ಶಿ 1, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಿನಾಂಕ 6/12/2025 ಈ ಒಂದು ಸರ್ಕಾರದ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಸೊ ಕೆಲವೊಂದು ಕ್ವಶನ್ ಉದ್ಭವಿಸುತ್ತದೆ. ಅಂತಂದರೆ ಇತ್ತೀಚೆಗೆ 2025-26ನೇ ಸಾಲಿನ ಯಾರ್ಯಾರು ಈ ಪೋಸ್ಟ್ BSc ನರ್ಸಿಂಗ್ ಮಾಡಲಿಕ್ಕೆ MSc ಮಾಡಲಿಕ್ಕೆ ಹೋಗಿದ್ದಾರೆ ಅವರುಗಳನ್ನು ಕೂಡ ತಡೆ ಹಿಡಿಯಲಾಗುತ್ತದೋ ಅಥವಾ ಇಲ್ಲ ಎನ್ನುವಂಥ ಒಂದು ಪ್ರಶ್ನೆ ಕೇಳಿದರು ಸ್ನೇಹಿತರೆ ನನಗೆ ಕಾಮೆಂಟ್ ಮುಖಾಂತರ. ಸೊ ಐ ಥಿಂಕ್ ಅವರು ಕಂಟಿನ್ಯೂ ಆಗ್ತಾರೆ. ಇನ್ನು ಮುಂದೆ ಏನಾದರೂ ಈ 6/12/2025 ನಂತರದ ಯಾವುದಾದ್ರೂ ಅಪ್ಲಿಕೇಶನ್ಸ್ ಇದ್ದರೆ ಇಲ್ಲಿ ಹೇಳಿರುವ ಪ್ರಕಾರ ಅರೆ ವೈದ್ಯಕೀಯ ಸಿಬ್ಬಂದಿಗಳಿಗೆ ಇದನ್ನು ನಿರ್ಬಂಧಿಸಲಾಗಿದೆ ಎನ್ನುವಂಥ ಮಾತನ್ನು ಇಲ್ಲಿ
ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಿಮಗೆ ಏನು ಅನಿಸುತ್ತದೆ ಸ್ನೇಹಿತರೆ? ಯಾಕೆ ಅರೆ ವೈದ್ಯಕೀಯ ಅಧಿಕಾರಿಗಳಾಗಲಿ, ಸಿಬ್ಬಂದಿ ವರ್ಗದವರಾಗಲಿ ಉನ್ನತ ಶಿಕ್ಷಣಕ್ಕಾಗಿ ಈ ಒಂದು ಸೇವಾನಿರತ ಕೋಟಾದಡಿಯಲ್ಲಿ ಈ ಸ್ಟಡಿಗೋಸ್ಕರ ಇನ್ ಸರ್ವಿಸ್ ಸ್ಟಡಿಗೋಸ್ಕರ ಹೋಗ್ತಾ ಇದ್ದಾರೆ, ಅವರುಗಳನ್ನು ನಿಲ್ಲಿಸಿದ್ದಾರೆ ಎನ್ನುವುದನ್ನು ನಿಮಗೇನು ಅನಿಸುತ್ತದೆ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಸೊ ದ್ಯಾಟ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಮಗೆ ಮುಂದೆ ಆಗುವ ಕ್ರಮಗಳ ಬಗ್ಗೆ ನಾವು ಚರ್ಚೆಯನ್ನು ಸುದೀರ್ಘವಾಗಿ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.